ಕಂಠೀರವ ಸ್ಟೇಡಿಯಂ ಮೇಲೆ ಇವತ್ತು ಅವ್ನು ಯಾರೋ ಸೆಕ್ರೆಟರಿನೋ ಬಕ್ರೆಟರಿನೋ ಆಗಕ್ ಹೋಗ್ತೀನಿ ಅಂದವನಲ್ಲ, ಅವನು ಕಚ್ಚೆ ಭದ್ರ ಇಲ್ಲದೆ ಇರೋನು. ಅವನು ಹೇಳ್ತಾನಂತೆ, ಹಾಲು ತುಪ್ಪಕ್ಕೆ ರೆಡಿ ಮಾಡ್ಕೊಳ್ರಪ್ಪ, ಮುಗಿತು ಸೆಕ್ರೆಟರಿ ಅವ್ರದ್ದು, ಮುಗಿತು, ನಾಳೆ ಇನ್ನೇನಿದ್ರು ಹಾಲು ತುಪ್ಪಕ್ಕೆ ರೆಡಿ ಆಗ್ಬೇಕು, ಶಂಕ ಊದಿಸ್ಕೊಳ್ಳೋ ಸ್ಟೇಜ್ಗೆ ಹೋಗೋರು. ಲೇ ಮಗನೇ, ಲೇ ಕಿತ್ತೋದವನೇ ಕೈ ಬಾಯಿ ಕಚ್ಚೆ ಭದ್ರ ಇಲ್ದೇ ಇರೋವನೇ, ಫಿಯೋನಿಕ್ಸ್ ಪಕ್ಷಿ ಇದ್ದಂಗೆ ಕಣೋ ನಾನು, ಫಿಯೋನಿಕ್ಸ್ ಪಕ್ಷಿ ಇದ್ದಂಗೆ ಅಂತ. ಧೂಳು ಧೂಳು ಬೂದಿಯಿಂದ ಎದ್ದು ಬರೋವನು ನಾನು ಅಂತ. ನಿನ್ನಂತ ಮಕ್ಕಳು ಎಷ್ಟೋ ಜನ ಬಂದೋಗ್ಬಿಟ್ರು. ನಾನು ಯಾವತ್ತಿದ್ರು ಕಿಂಗ್ಗೆ ಕಣೋ. ಯಾಕೆಂದ್ರೆ ನಾನು ಸ್ವಾಭಿಮಾನ ಆತ್ಮಗೌರವನ ಯಾರಿಗೂ ನಾನು ಸರೆಂಡರ್ ಮಾಡಿಲ್ಲ. ಆಚೆ ಹೋಗದ್ಮೇಲೆ ಮುಗ್ದೋಯ್ತು. ತಿರ್ಗಾ ಬಂದು ಒಳಗಡೆ ಸೇರ್ಕೊಳ್ಳೋದು, ತಿರ್ಗಾ ಸೇರ್ಕೊಂಡು ತಪ್ಪಾಯ್ತು, ಆಳು ಮೂಳು ಕಡ್ಡಿ ಕಸ ಹೋಗಿರೋರೆಲ್ಲ ಹೋದಂಗೆ, ಯಾರನ್ನು ಒಳಗಡೆ ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ ಜೀವನದಲ್ಲಿ. ಜೊತೆಯಲ್ಲಿದ್ದು ಬೆನ್ನಿಗಿರಿಯೋರ್ನ ಯಾವತ್ತೂ ನಾನು ಕ್ಷಮಿಸೋದೇ. ಪ್ಲೇಯರ್ಸ್ ಬಂದಿಲ್ಲ ಅಂದ್ರೆ ನಿಮ್ ತಾಕತ್ತದು, ನಿಮ್ ಕೆಪಾಸಿಟಿ, ನಿಮ್ ಯೋಗ್ಯತೆ. ಟೀಮ್ಸ್ ಬರ್ಲಿಲ್ಲ ಅಂದ್ರೆ ಅದ್ ನಿಮ್ ಯೋಗ್ಯತೆ. ಅಂದ್ರೆ ಜನ ನಿಮ್ಗೆ ಎಷ್ಟು ಮಾತ್ರ ಮನ್ನಣೆ ಕೊಟ್ಟವ್ರೆ, ಎಷ್ಟು ಮಾತ್ರ ನಿಮ್ಮನ್ನ ರೆಕಗ್ನೈಸ್ ಮಾಡವ್ರೆ, ಎಷ್ಟು ಮಾತ್ರ ನೀವು ಮಾಡಿರೋ ಅಂತ ತಪ್ಪು ಕೆಲ್ಸಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಗೋವಿಂದರಾಜನ್ ನೀವೇನ್ರಿ ನೋಡಿದೀರ? ಗೋವಿಂದರಾಜ್ನ ಅನಂತರಾಜ್ನ ನಾನು 35-40 ವರ್ಷದಿಂದ ಅವ್ರು ಏನು ಅನ್ನೋದನ್ನ ಅವ್ರದ್ದು PhD ಮಾಡ್ಬಿಟ್ಟಿದ್ದೀನಿ ನಾನು. ಅವ್ರಿಬ್ರು ಎಲ್ಲಾರನು ಯೂಸ್ ಅಂಡ್ ಥ್ರೋ ರೀ, ಪೆಪ್ಸಿ ಟಿನ್ನು ಕುಡಿಯೋದು, ಪೆಪ್ಸಿ ಟಿನ್ನು ಬಿಸಾಕೋದು ಅಷ್ಟೇ ಅಂತ. ಯಾರು ನೀವು ನನ್ನ ಯಾಕೆ ಕೇಳ್ತೀರಾ? ಬಾಸ್ಕೆಟ್ ಬಾಲ್ ಅಲ್ಲಿ ನನ್ಗೂ ನಿಮ್ಗೂ ಎಲ್ಲ ಕಾಮನ್ ಫ್ರೆಂಡ್ಸ್ ಇದಾರೆ, ಅವ್ನ್ ಕೇಳ್ರಿ ಹೇಳ್ತಾರೆ. ಬೇರೆ ಬೇರೆ ಪದಾಧಿಕಾರಿಗಳನ್ನ ಹೆಂಗ್ ಯೂಸ್ ಮಾಡ್ಕೊಂಡು ಅವ್ನ್ ಥ್ರೋ ಮಾಡೋನೆ ಅನ್ನೋದನ್ನ ತಿಳ್ಕೊಳ್ರಿ. ಸೊ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಅಂತ. ನೀವು ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ನನ್ನ ಏನನ ಆಗ್ಲಿ ಪರವಾಗಿಲ್ಲ. ಅವ್ನು ಯಾರೋ ಇವಾಗ ಅವನು ಸೆಕ್ರೆಟರಿನೋ ಪಕ್ರೆಟರಿನೋ ಆಗಕ್ಕೆ ಪ್ರಯತ್ನ ಮಾಡ್ತಾವನಲ್ಲ, ಅವನು ಕೈ ಬಾಯಿ ಕಚ್ಚೆ 3 ಸರಿ ಇಲ್ಲ. ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ 3-5 ಲಕ್ಷ ದುಡ್ಡು ತಗೊಂಡವನೆ ಅಂತ. ಹೆಣ್ಮಕ್ಳನ್ನ ಕರಿತಾನಂತೆ, ನನಗ್ ಬೇಕು ಬನ್ರಿ, ನನ್ಗೆ ಇದ್ ಮಾಡ್ರಿ ಅದ್ ಮಾಡ್ರಿ, ಮಸಾಜ್ ಮಾಡ್ಬೇಕು, ನಾನ್ ರಿಲ್ಯಾಕ್ಸ್ ಆಗ್ಬೇಕು ಅಂತ ಕರಿತಾನಂತೆ. ಎಲ್ಲ ಇನ್ ಬರೋ ದಿನಗಳಲ್ಲಿ ಎಲ್ಲ ವಿಡಿಯೋಗಳು ಬಿಡ್ತಾರೆ ಅಂತ. ಅವನ್ನ ಕಟ್ಕೊಂಡು ಪೂರ್ವಾಚಿತರು ಎಂತೆಂಥವ್ರು ಎಷ್ಟು ಕಷ್ಟಪಟ್ಟು ಕಟ್ಟರು ಆರ್ಗನೈಸೇಷನ್, ಅವನು ಯಾವನು ಹೇಳ್ದ ಕಿತ್ತೋದವ್ರು ಹೇಳಿದ್ರು ಅಂತ ಹೇಳಿ ಅವ್ರ ಮಾತು ಕೇಳ್ಕೊಂಡು ಹೋಗಿ ಇದೊಂದು ಮುಖಭಂಗ ತಾನೆ, ಇದೇನೋ ಟೂರ್ನಮೆಂಟ್ ಮಾಡ್ತೀನಿ ಅದು ಇದು ಅಂದ್ರೆ ಯಾರು ಬರ್ತಾರ್ರಿ? ಯಾರು ಬರಲ್ಲ ರೀ. ನಮ್ಗೆಲ್ಲ ಪ್ರೀತಿ ವಿಶ್ವಾಸ ಗೌರವ ನಾವು ಆ ಅಟ್ಯಾಚ್ಮೆಂಟ್ ಹಾರ್ಟ್ಲಿ ಇಟ್ಕೊಂಡಿರೋದ್ರಿ. ಪ್ಲೇಯರ್ಸ್ ಹತ್ರ, ಅಫಿಷಿಯಲ್ಸ್ ಹತ್ರ, ನಮ್ ಸ್ಟೇಟು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ ಹತ್ರ. ಅಧಿಕಾರ ಅಂತಸ್ತು ದುಡ್ಡು ಯಾವತ್ತೂ ಹುಡ್ಕೊಂಡು ಹೋಗ್ಬಾರ್ದು. ಅದ್ ತಾನೇ ಬರ್ತೈತೆ. ನಿನ್ನ ಧರ್ಮ ಕರ್ಮ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದ್ ತಾನೇ ನಿನ್ ಹಿಂದೆ ಬರ್ತೈತೆ. ಅದಕ್ಕೆ ಉದಾಹರಣೆ ನಾನೇ. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. 2017ರಲ್ಲಿ ನನ್ಗೊಂಚೂರು ಹೆಲ್ತ್ ಹೆಚ್ಚು ಕಮ್ಮಿ ಆದಾಗ, 17ರಲ್ಲಿ ನನ್ಗೆ ಹಾರ್ಟ್ಗೆ ಸ್ಟಂಟ್ ಹಾಕಿದ್ರು ಅಂತ. ಅವತ್ತು ಕಂಠೀರವ ಸ್ಟೇಡಿಯಂ ಮೇಲೆ ಇವತ್ತು ಅವ್ನು ಯಾರೋ ಸೆಕ್ರೆಟರಿನೋ ಬಕ್ರೆಟರಿನೋ ಆಗಕ್ ಹೋಗ್ತೀನಿ ಅಂದವನಲ್ಲ, ಅವನು ಕಚ್ಚೆ ಭದ್ರ ಇಲ್ಲದೆ ಇರೋನು ಅಂತ. ಅವನು ಹೇಳ್ತಾನಂತೆ, ಹಾಲು ತುಪ್ಪಕ್ಕೆ ರೆಡಿ ಮಾಡ್ಕೊಳ್ರಪ್ಪ, ಮುಗಿತು ಸೆಕ್ರೆಟರಿ ಅವ್ರದ್ದು, ಮುಗಿತು, ನಾಳೆ ಇನ್ನೇನಿದ್ರು ಹಾಲು ತುಪ್ಪಕ್ಕೆ ರೆಡಿ ಆಗ್ಬೇಕು, ಶಂಕ ಊದಿಸ್ಕೊಳ್ಳೋ ಸ್ಟೇಜ್ಗೆ ಹೋಗೋರೆ ಅಂತ. ಆಮೇಲೆ ಇನ್ನು ಕೆಲವು ಜಿಲ್ಲೆಗಳಿಗೆ ಹೋಗಿದಾನಂತೆ. ನಂದಕುಮಾರ್ ಅವ್ರದ್ದು ಆಗೋಯ್ತು, ಅವ್ರದ್ದು ಏನು ಇಲ್ಲ, ಎಲ್ಲ ಮುಗಿದೋಯ್ತು, ಎಲ್ಲ ಕಳ್ಕೊಂಡ್ಬಿಟ್ಟವ್ರೆ. ವಾಲಿಬಾಲ್ ಫೈಟು, ವಾಲಿಬಾಲ್ ಮಾಡಕ್ಕೆ ಆ ಫೈಟ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡ್ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟವ್ರೆ, ಬೀದಿಗೆ ಬಂದ್ಬಿಟ್ಟವ್ರೆ, ಇನ್ನೇನಿಲ್ಲ, ಅವ್ರು ಊರೇ ಬಿಟ್ಬಿಟ್ಟವ್ರೆ ಅನ್ನಂತ. ಯಾರ ಹತ್ರನು ಲೇ ಮಗನೇ, ಲೇ ಕಿತ್ತೋದವನೇ ಕೈ ಬಾಯಿ ಕಚ್ಚೆ ಭದ್ರ ಇಲ್ದೇ ಇರೋವನೇ, ಫಿಯೋನಿಕ್ಸ್ ಪಕ್ಷಿ ಇದ್ದಂಗೆ ಕಣೋ ನಾನು, ಫಿಯೋನಿಕ್ಸ್ ಪಕ್ಷಿ ಇದ್ದಂಗೆ ಅಂತ. ಧೂಳು ಬೂದಿಯಿಂದ ಎದ್ದು ಬರೋವನು ನಾನು ಅಂತ. ನನ್ನ ಜೀವನದಲ್ಲಿ ನಾನು ನೋಡಿರೋ ಏರಿಳಿತಗಳು ಯಾರು ನೋಡಕ್ಕಾಗಲ್ಲ. ಆದ್ರೂ ಬದುಕಿದ್ದೀನಿ ಅಂದ್ರೆ ದೇವ್ರು ಒಂದು ಕಾರಣಕ್ಕೋಸ್ಕರ ನಾನು ಬದುಕಿಸೋನು. ನಿನ್ನಂತ ಮಕ್ಕಳು ಎಷ್ಟೋ ಜನ ಬಂದೋಗ್ಬಿಟ್ರು ಅಂತ. ನೀನ್ ಏನು ಮಾಡಕ್ಕಾಗಲ್ಲ. ನಿನ್ನಂತ ಅವ್ರು 100 ಜನ ಹೋಗ ಅವ್ನು ಗೋವಿಂದರಾಜು ಅನಂತರಾಜ್ ಜೊತೆ ಸೇರ್ಕೊಂಡ್ರು ನನ್ನ ಮುಟ್ಟಕ್ಕಾಗಲ್ಲ ಅಂತ. ಫಿಯೋನಿಕ್ಸ್ ಪಕ್ಷಿ ಇದ್ದಂಗೆ ನಾನು ಯಾವತ್ತಿದ್ರು ಕಿಂಗ್ಗೆ ಕಣೋ. ಯಾಕೆಂದ್ರೆ ನಾನು ಸ್ವಾಭಿಮಾನ ಆತ್ಮಗೌರವನ ಯಾರಿಗೂ ನಾನು ಸರೆಂಡರ್ ಮಾಡಿಲ್ಲ ಅಂತ. ನನ್ನ ಶಕ್ತಿ ಏನು ಅನ್ನೋದು, ನನ್ಗೆ ಯಾವ ದೇವ್ರ ಅನುಗ್ರಹ ಇದೆ ಅನ್ನೋದು, ಅದನ್ನ ಇವತ್ತು ಮಾಲೆ ಅಮಾವಾಸ್ಯೆ ದಿನ ಹೇಳ್ತಾ ಇದ್ದೀನಿ. ನನ್ನೇನು ಮಾಡಕ್ಕಾಗಲ್ಲ. ಆ ದೇವ್ರ ಕೈ ಬಿಡ್ಬೇಕು, ನನ್ ಜನ ಕೈ ಬಿಡ್ಬೇಕು. ಅಲ್ಲಿವರೆಗೂ ನೀನೇನು ಮಾಡಕ್ಕಾಗಲ್ಲ. ಹೋಗು ಅವನ ಜೊತೆಲಿ ಹೋಗು. ಅಲ್ಲೊಂದು ಆಫೀಸ್, ಅವ್ನ ಆಫೀಸ್ ಮುಂದೆಗಡೆ ಒಂದು ಟೇಬಲ್ ಚೇರ್ ಹಾಕ್ಬಿಡ್ತಾನೆ, ಕೂತ್ಕೊಂಡು ಅಟೆಂಡರ್ ಕೆಲಸ ಮಾಡು.
ಸ್ವಾಭಿಮಾನ ಇಲ್ವೇನೋ ನಿಮ್ಗೆಲ್ಲ? ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ ನಿಮ್ಗೆಲ್ಲ? ಜನ ನಗ್ತಾರೆ ನಿಮ್ಮನ್ನ ನೋಡಿದ್ರೆ. ಒಂದು ದಿನ ಒಂದು 100 ರೂಪಾಯಿ ನೀವು ಒಂದು ಗೇಮ್ಗಾಗ್ಲಿ, ಒಬ್ಬ ಪ್ಲೇಯರ್ಗಾಗ್ಲಿ, ಒಬ್ಬರು ಇವ್ರಿಗಾಗ್ಲಿ ಸಹಾಯ ಮಾಡಿದಿರೇನೋ ನೀವು? ನೀವೆಲ್ಲ ವಾಲಿಬಾಲ್ ಏನೋ ಮಾಡಕ್ಕಾಗುತ್ತೆ? ನಿಮ್ ಕೈಗೆ ಇಷ್ಟು ಒಳ್ಳೆ ವಾಲಿಬಾಲ್ ಕೊಡಕ್ಕಾಗುತ್ತೇನೋ? ಖಂಡಿತ ನಾನು ವಾಲಿಬಾಲ್ನ ಡೆಫಿನೆಟ್ ಆಗಿ ನಾನು ಎಲ್ಲ ಸೆಟ್ರೇಟ್ ಮಾಡಿ ನಾನು ಬಿಡ್ತೀನಿ. ಬಟ್ ನನ್ನ ತರಾನೇ ಇನ್ನೊಬ್ಬ ಗಂಡು ಕೈಗೆ ಅಸೋಸಿಯೇಷನ್ ಕೊಡ್ತೀನಿ. ಈ ಅಸೋಸಿಯೇಷನ್ ಅಂತ ಗಂಡು ಕೈಯಲ್ಲೇ ನಡ್ಸಕ್ ಬಿಡ್ತೀನಿ. ತನು ಮನ ಧನ ತ್ಯಾಗ ಮಾಡುವಂತ ಗಂಡು ಕೈ ಕೊಡ್ತೀನಿ. ನಿಮ್ಮಂತ ಅಡ್ಕಸ್ಪಿಗಳು, ಬೆನ್ನಿಗಿರಿಯೋರು, ತಿಳುವಳಿಕೆ ಇಲ್ಲದೆ ಇರೋರು, ಮತ್ತೆ ಕೈ ಬಾಯಿ ಕಚ್ಚೆ ಭದ್ರ ಇಲ್ಲದೆ ಇರೋರು ನಿಮ್ ಕೈಗೆ ಆರ್ಗನೈಸೇಷನ್ ಕೊಡಕ್ಕಾಗುತ್ತೇನೋ? ಕಥಂ ಮುಗ್ದೋಯ್ತು. ಆಚೆ ಹೋಗದ್ಮೇಲೆ ಮುಗ್ದೋಯ್ತು. ತಿರ್ಗಾ ಬಂದು ಒಳಗಡೆ ಸೇರ್ಕೊಳ್ಳೋದು, ತಿರ್ಗಾ ಸೇರ್ಕೊಂಡು ತಪ್ಪಾಯ್ತು, ಆಳು ಮೂಳು ಕಡ್ಡಿ ಕಸ ಹೋಗಿರೋರೆಲ್ಲ ಹೋದಂಗೆ. ಯಾರನ್ನೂ ಒಳಗಡೆ ಸೇರ್ಸಲ್ಲ, ಯಾರನ್ನೂ ನಮ್ಮ ಆರ್ಗನೈಸೇಷನ್ ಒಳಗಡೆ ಸೇರ್ಸಲ್ಲ. ನಾನ್ ಜೀವಂತವಾಗಿರೋವರೆಗೂ ಸೇರ್ಸಲ್ಲ. ಬೇಕಾದಾಗ್ಲಿ ಯಾವುದೇ ಕಾರಣಕ್ಕೂ ಸೇರ್ಸಲ್ಲ. ಎಲ್ಲ ಇಲ್ಲಿಗೆ ಇವತ್ತು ಮಾಲೆ ಅಮಾವಾಸ್ಯೆ ದಿನ ಹೇಳ್ತಾ ಇದ್ದೀನಿ, ಇವತ್ತಿಗೆ ಎಲ್ಲಾರದು ಋಣ ತೀರೋಯ್ತು, ಮುಗಿದೋಯ್ತು. ನಿಮ್ ದಾರಿ ನಿಮ್ಗೆ. ನೀವು ಹೋಗಿ ಆ ಗೋವಿಂದರಾಜು ಅನಂತರ ಜೊತೆಲೇ ನೀವು ನಿಂತ್ಕೊಳ್ಳಿ. ನಾನು ಸೋಲೋ, ನನಗೆ ನಿಯತ್ತಾಗಿರೋ ಅಂತ ಈ ಒಂದು 31-32 ಜಿಲ್ಲೆಗಳು ಜನ ನನ್ನ ಆತ್ಮೀಯ ಸ್ನೇಹಿತರು, ವಾಲಿಬಾಲ್ ಪ್ಲೇಯರ್ಗಳು, ಅಭಿಮಾನಿಗಳು, ಅಫಿಷಿಯಲ್ಸ್ ಇಡೀ ದೇಶದಲ್ಲಿದ್ದಾರೆ. ನನಗೆ ಸಾಕು. ನಿಮ್ಮ ಅವಶ್ಯಕತೆ ನಮಗ್ ಬೇಕಾಗಿಲ್ಲ. ನೀವು ಆರಾಮಾಗಿ ನಿಮ್ಗೆ ಏನ್ ಬೇಕೋ ನೀವು ಮಾಡ್ಕೊಂಡು ಅಲ್ಲೇ ಹೋಗ್ರಿ, ಅಲ್ಲೇ ಬದುಕ್ರಿ. ಅಲ್ಲೇ ಅವನ ಹತ್ರ ಏನಾದ್ರು ಇದ್ರೆ ಅವನ ಹತ್ರ ಏನಾದ್ರು ಮಾಡಿಸ್ಕೊಂಡ್ ನಿಮ್ ಇಷ್ಟದ ಪ್ರಕಾರ ನೀವು ಬದುಕ್ರಿ. ನನ್ನ ಹತ್ರ ನನ್ನ ಆರ್ಗನೈಸೇಷನ್ ಜಾಗ ಇಲ್ಲ. ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ ಜೀವನದಲ್ಲಿ. ಜೊತೆಯಲ್ಲಿದ್ದು ಬೆನ್ನಿಗಿರಿ ಅವ್ರನ್ನ ಯಾವತ್ತೂ ನಾನು ಕ್ಷಮಿಸೋದೇ ಇಲ್ಲ. ನಿಮ್ ಕತೆ ಮುಗೀತು, ನಿಮ್ ದಾರಿ ನೀವು ನೋಡ್ಕೊಂಡು ನೀವು ಹೋಗ್ತಾ ಇರ್ಬೇಕು. ಕಥಂ ಅಷ್ಟೇ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.